ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ಇವತ್ತು ಸಂಜೆ 5 ಗಂಟೆ ಆಗಿದೆ ಆ್ಯಂಡ್ ನಮ್ಮ ಬೈಕ್ ಇಲ್ಲಿ ನಿಂತಿದೆ. ಸೊ ಇವಾಗ ನೀವು ನೋಡೋಂಗಿದ್ರೆ ಈ M&S ಚಾನಲಲ್ಲಿ ಸ್ಪಾನ್ಸರ್ ಆಗ್ತಿರೋ ಬೈಕ್ ಬಂದು ಇಟ್ಸ್ ಅಪಾಚಿ RR 310. ಸೊ ಈ ಗಾಡಿ ಸ್ಪೆಕ್ಸ್ ಬಗ್ಗೆ ನೋಡೋಂಗಿದ್ರೆ ನೋಡಿ. ಸೊ 312cc ಇದೆ, 35 HP, 28 Nm ಟಾರ್ಕು. ಸೊ ಇದು ರೆವ್ ಬ್ಯಾಂಡ್ ಬಂದು 6000 RPM ಇಂದ 9700 RPM ಅಲ್ಲಿ ಮ್ಯಾಕ್ಸ್ ಔಟ್. ಸೊ ಈ ಬ್ಯಾಂಡ್ ಏನಿದೆಯೋ ಇದರಲ್ಲಿ ಬಂದು ಟಾಪ್ ಆಗಿ ನಿಮಗೆ ಇದು ಮಾಡುತ್ತೆ. ಸೊ ಇದರಲ್ಲಿ ನಿಮಗೆ ಮ್ಯಾಕ್ಸ್ ಔಟ್ಪುಟ್ಟು ಅದಾದಮೇಲೆ ನಿಮಗೆ 41 mm ಬರುತ್ತೆ ಕಂಪೇರ್ಡ್ ಟು 43 mm ಇನ್ ಡ್ಯೂಕ್ KTM ಬೈಕ್ಸಲ್ಲಿ. ಅದಾದಮೇಲೆ ರೇಸ್ ಸಸ್ಪೆನ್ಷನ್ ನಿಮಗೆ ಮೊನೋಶಾಕ್ ಮತ್ತು ಪ್ರೀಲೋಡ್ ಅಡ್ಜಸ್ಟಬಲ್ ಇರುತ್ತೆ. ಆ್ಯಂಡ್ ನಿಮಗೆ ಡ್ಯೂಯಲ್ ಚಾನಲ್ ABS ಬರುತ್ತೆ. 169 kg, 800 mm ಸೀಟ್ ಹೈಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು 511 ಇದೀನಲ್ವ, 511 ಇರೋದಕ್ಕೆ ಎರಡೂ ಕಡೆ ಫ್ಲ್ಯಾಟ್ ಫುಟ್ ಆಗುತ್ತೆ ಕಾಲು. ಸೊ ಕಂಫರ್ಟಬಲಾಗಿ ಕುತ್ಕೋಬೋದು. ನಿಮಗೆ ರೈಡಿಂಗ್ ನೋಡೋಂಗಿದ್ರೆ ಕೂಡ ನಿಮ್ಗೆ ಕರೆಕ್ಟಾಗಿದೆ. ಸೊ ಒಂದು ನಾರ್ಮಲ್ ಬೈಕ್, ನೀವು ಒಂದು ನೇಕಡ್ ಬೈಕಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಫರ್ಟು, ಅದು ಡೆಫಿನೆಟ್ ಆಗಿದೆ. ಸ್ಟಾರ್ಟ್ ಮಾಡೋಣ. ಸೊ ದಿಸ್ ಇಸ್ ಹೌ ಇಟ್ ವಿಲ್ ಕಮ್ ಆ್ಯಂಡ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೋಗಿ ಅದು ಇದೆಯಲ್ಲ ನೈಸ್ ರೋಡ್ ಹತ್ರ, ಅಲ್ಲಿ ಟರ್ನ್ ಮಾಡ್ಕೊಂಬಂದ್ಬಿಡ್ತೀನಿ. ಕಮ್ಮಿ ಇರುತ್ತೆ. ಸರಿ, ನಾನು ನೋಡ್ಕೋತೀನಿ ಬಿಡಿ. ಸೊ ಕ್ಲಚ್ ನೋಡಿದ್ರೆ ಪ್ಲೇ ಜಾಸ್ತಿ ಇದೆ. ಓಕೆ, ಅಡ್ಜಸ್ಟ್ಮೆಂಟ್ ಇದೆಯಲ್ವ, ನನ್ನ ಲೈಕಿಂಗೆ ಕ್ಲಚ್ ಜಾಸ್ತಿ ಪ್ಲೇ ಇದೆಯಲ್ವ, ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಸೊ ಅಷ್ಟೊತ್ತಿಗೆ ಇಂಜನ್ ಕೂಡ ವಾರ್ಮ್ ಆಗುತ್ತೆ. ಸೊ ಒನ್ ನನಗೆ ಪರ್ಫೆಕ್ಟ್ ಆಗಿದೆ. ಸೊ ಆ್ಯಂಗಲ್ ಕರೆಕ್ಟಾಗಿದೆಯಾ? ಓಕೆ, ಸೊ ಆ್ಯಂಗಲ್ ಕೂಡ ಕರೆಕ್ಟಾಗಿದೆ. ಆ್ಯಂಡ್ ಬ್ರೇಕ್ ಲಿವರು, ಕ್ಲಚ್ ಲಿವರ್ ಕೂಡ ಅಡ್ಜಸ್ಟಬಲ್ ಇದೆ. ಇವಾಗ ಬಂದು ರೈನ್ ಮಾಡಲ್ ಇದೆಯಲ್ಲ, ಬಂದು ಸ್ಪೋರ್ಟ್ ಮಾಡಲ್ಲಿ ಹಾಕ್ಕೊಳ್ಳೋಣ. ಕ್ಲೋಸ್ ಥ್ರಾಟಲ್ ಸ್ಪೋರ್ಟ್ ಮೋಡ್ ಸೆಟ್. ಇನ್ನೂ ರೈನ್ ಮಾಡಲ್ಲೇ ಇದೆಯಲ್ಲ, ಗಾಡಿ ಆಫ್ ಆಗೋಯ್ತು. ಸೊ ಮಿರರ್ಸ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಕ್ವಿಕ್ ಶಿಫ್ಟರ್ ಬಂದು ಸ್ಮೂತ್ ಆಗಿದೆ. ಸೊ ಈ ಬೈಕಲ್ಲಿ ನಿಮಗೆ ನೋಡೋಂಗಿದ್ರೆ ನಾನು ಆಲ್ರೆಡಿ ನಿಮಗೆ ಪವರ್ ಔಟ್ಪುಟ್ಸ್ ಎಲ್ಲ ಏನಂತ ಹೇಳಿರ್ತೀನಿ. ಸೊ ರೈಡ್ ಮಾಡೋದಕ್ಕೆ ಸೀಟ್ ಬಂದು ತುಂಬ ಸ್ಟಿಫ್ ಇದೆ. ಸೊ ನನಗೆ ಅದು ಫೀಲ್ ಆಗ್ತಿದೆ, ಸೀಟ್ ಸ್ಟಿಫರ್ ಇದು. ಆ್ಯಂಡ್ ಬ್ರೇಕಿಂಗ್ ಕೂಡ, ಬ್ರೇಕ್ಸ್ ಇನ್ನೊಂದು ಸ್ವಲ್ಪ ಓಡಿಸೋಣ ಬನ್ನಿ, ಒಳ್ಳೆ ಫೀಲ್ ಬರುತ್ತೆ. ಇದು ರೈಡ್ ಬೈ ವಯರ್ ಅನಿಸುತ್ತೆ. ಆ ಇಂಟೆಕ್ ಗ್ರೌಲ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕೇಳಿಸ್ತಿದೆ ಈ ಗಾಡೀಲಿ. ಸೊ ಥ್ರಿಲ್ಲಕ್ಕಿಂತ ದಿಸ್ ಫೀಲ್ಸ್ ಲೈಕ್ ತುಂಬ ಸಟಲಾಗಿ ಪವರ್ ಕೊಡ್ತಿದೆ. ಸೊ ಈ ಗಾಡಿ ನಿಮಗೆ ಏನಂತೀರೋ ಸಿಟಿಲಿ ಓಡ್ಸೋಕ್ಕೆ ತುಂಬ ನಿಂಬಲಾಗಿ ಫೀಲ್ ಆಗ್ತಿದೆ. ಚಾಸಿ ತುಂಬ ಸ್ಟಿಫ್ ಆಗಿದೆ. ನನಗೇನು ಫೀಲ್ ಕೊಡ್ತಿದೆ ಅಂದರೆ ಚಾಸಿ ಬಂದು ತುಂಬ ಸ್ಟಿಫ್ ಆಗಿದೆ ಅಂತ ಫೀಲ್ ಕೊಡ್ತಿದೆ. ಸೊ ಅಡ್ವಾಂಟೇಜಸ್ ಏನಂದರೆ ನೀವು ಸಿಟಿಲಿ ಸಡನ್ ಮೂಮೆಂಟ್ ಕೊಡ್ಬೋದು. ಆ್ಯಂಡ್ ನೋಡೋಂಗಿದ್ರೆ ನಂಗೆ ಆಲ್ರೆಡಿ ಬಂಪ್ ಏನು ಸ್ಟಾರ್ಟ್ ಆಯಿತು, ಬಿಕಾಸ್ ಸೀಟ್ ಬಂದು ಸ್ಟಿಫ್ ಆಗಿದೆ.
ಸೊ ಫ್ರಂಟ್ ಬ್ರೇಕ್ ಓಕೆ, ರೇರ್ ಬ್ರೇಕ್ ಇನ್ನೊಂದು ಸ್ವಲ್ಪ ಫೀಲ್ ಇದ್ದಿದ್ರೆ ಚೆನ್ನಾಗಿರೋದು. ವರ್ಕ್ ಇದೆ ಬಟ್ ಫೀಲ್ ಇದ್ದಿದ್ರೆ ಚೆನ್ನಾಗಿರೋದು. ಸಸ್ಪೆನ್ಷನ್ ಟೆಸ್ಟ್ ಓಕೆ, ಸಸ್ಪೆನ್ಷನ್ ಕೂಡ ತುಂಬ ಪರ್ಫೆಕ್ಟಾಗಿ ಟ್ಯೂನ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ರೋಡಲ್ಲಿ ಫೀಲ್ನ ಮ್ಯಾಕ್ಸ್ ಮಾಡೋದಕ್ಕೆ ಸಸ್ಪೆನ್ಷನ್ ಸೆಟಪ್ ಇದೆ ಅಂತ ಆ ಫೀಲಿಂಗ್ ಬರುತ್ತೆ. ಸೊ ದಟ್ ಜಾಬ್ ಈಸ್ ಡೂಯಿಂಗ್ ಪ್ರಿಟಿ ವೆಲ್. ಸೊ ಇನ್ನೂ ರೈನಲ್ಲೇ ಇದೆಯಲ್ಲಪ್ಪ ಇದು. ಫುಲ್ ಬ್ರೇಕ್ ಓಕೆ. ರೇರ್ ABS ಬಂದು ತುಂಬ ಇಂಟ್ರೆಸಿವ್ ಇದೆ, ಬಟ್ ಫ್ರಂಟ್ ಬ್ರೇಕ್ ಬಂದು ತುಂಬ ಚೆನ್ನಾಗಿದೆ. ಸೊ ಈ ಥರ ಸ್ಪೋರ್ಟ್ಸ್ ಬೈಕ್ಸಲ್ಲಿ ಫ್ರಂಟ್ ಬ್ರೇಕ್ ಇಸ್ ವಾಟ್ ಸೊ ಫ್ರಂಟ್ ಬ್ರೇಕೆ ನಮಗೆ ತುಂಬ ಇಂಪಾರ್ಟೆಂಟು ಈ ಥರ ಬೈಕ್ಸಲ್ಲಿ. ಸೊ ಬೈಕ್ ಫ್ರಂಟ್ ಚೆನ್ನಾಗಿದೆ, ರೇರ್ ಯು ಕ್ಯಾನ್ ಇಂಪ್ರೂವ್. ಆ್ಯಂಡ್ ಕ್ವಿಕ್ ಶಿಫ್ಟರ್ ಬಂದು ತುಂಬ ಸ್ಮೂತಾಗಿ ವರ್ಕ್ ಆಗ್ತಿದೆ. ದ ಮೊಮೆಂಟ್ ನಾನು ಅಲ್ಲಿ ಫುಟ್ ಲಿವರಲ್ಲಿ ಪ್ರೆಷರ್ ಕೊಡೋ ಎಕ್ಸಾಕ್ಟ್ ಮೊಮೆಂಟಿಗೆ ಗೇರ್ ಶಿಫ್ಟ್ ಆಗಿಬಿಡ್ತಿದೆ. ಸೊ ಗುಡ್. ಸೊ ಈ ಡೈಲ್ ನೋಡೋಂಗಿದ್ರೆ ನಿಮ್ಗೊಂಥರ ಫಂಕಿ ಕೊಟ್ಟಿದ್ದಾರೆ, ನಿಮಗೆ ಸ್ಪೀಡ್ ಅಲರ್ಟು ಈ ಥರ ಎಲ್ಲ ಬರುತ್ತೆ ನಿಮಗೆ. ಸೊ ದಟ್ ಈಸ್ ನೈಸ್. ಆ ಥರ ಅನಿಮೇಷನ್ ಎಲ್ಲ ಕೊಟ್ಟಿದ್ದಾರಲ್ವ, ಅದು ಚೆನ್ನಾಗಿದೆ. ಸೊ ಗಾಡಿ ಬಿಲ್ಡ್ ಕೂಡ ಅಷ್ಟೇ, ವೈಬ್ರೇಷನ್ ಅಷ್ಟೇನು ಬರ್ತಿಲ್ಲ. ಸೊ ಅದೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು, ವೈಬ್ರೇಷನ್ ಪಾರ್ಟು. ಆ್ಯಂಡ್ ಕಂಪೇರ್ ಟು RR 310, ಅಪಾಚಿ 310 ಬಂದು ವೈಬ್ರೇಷನ್ ಚೆನ್ನಾಗಿದೆ. ನನಗೆ ಸ್ಪೋರ್ಟ್ ಸೆಟ್ ಆಗಬೇಕು. ಮೋಡ್ ಚೇಂಜ್ ಎರರ್ ಅಂತ ಬರ್ತಿದೆ, ಏನಕ್ಕಂತ ಗೊತ್ತಿಲ್ಲ. ಸೊ ಕ್ಲೋಸ್ ಟ್ರಾಟ್ಲ್ ಈಸ್ ಕ್ಲೋಸ್ ಓನ್ಲಿ ಮೈ ಬಾಯ್, ಇಂಜನ್ ಈಸ್ ಆಫ್. ಇಂಜನೇ ಆಫಲ್ಲಿದೆ. ಸೊ ಒಂದ್ಸಲಿ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಚೆಕ್ ಮಾಡೋದು. ಓಕೆ, ಇವಾಗ ಏನಾದರೂ ಆಗುತ್ತಾ? ಮೋಡ್ ಚೇಂಜ್ ಎರರ್. ಓಕೆ, ಟ್ರ್ಯಾಕ್ಗಾದ್ರೆ ಸೆಟ್ ಆಗುತ್ತಾ? ಅರ್ಬನ್, ಹಾಂ ಅರ್ಬನ್ಗೆ ಚೇಂಜ್ ಆಗ್ತಿದೆ, ಬಟ್ ಸ್ಪೋರ್ಟಿಗೆ ಚೇಂಜ್ ಆಗ್ತಿಲ್ಲ. ದೆನ್ ದೇರ್ ಈಸ್ ಸಮ್ ಇಶ್ಯೂ ವಿತ್ ದ ಸಾಫ್ಟ್ವೇರ್. ರೈನ್ ಅರ್ಬನ್ಗೆ ಮಾತ್ರ ಚೇಂಜ್ ಆಗ್ತಿದೆ, ಬಟ್ ಸ್ಪೋರ್ಟಿಗೆ ಚೇಂಜ್ ಆಗ್ತಿಲ್ಲ. ಓಕೆ, ನಾವು ಅರ್ಬನಲ್ಲೇ ಟ್ರೈ ಮಾಡೋಣ. ಬಿಕಾಸ್ ಅರ್ಬನಲ್ಲಿ ಸ್ಪೋರ್ಟಲ್ಲಿ ಇಲ್ಲ ಅಂದರೆ ನಮಗೆ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಅನ್ನೋದು ಸಿಗೋಲ್ಲ ಬೈಕದು. ಸೊ ಅದು ಡಿಸಡ್ವಾಂಟೇಜು. ಇರಲಿ ಬನ್ನಿ. ಸೊ ಲೆಟ್ಸ್ pull it.
ಸೊ 136 ಟಾಪ್ ಸ್ಪೀಡ್ ಬಂದ್ಬಿಡುತ್ತೆ ಅರ್ಬನ್ ಮೋಡಲ್ಲಿ. ಸೊ ಹ್ಯಾಂಡ್ಲಿಂಗ್ ಬಂದು ತುಂಬ ಚೆನ್ನಾಗಿದೆ ಗೈಸ್. ಹ್ಯಾಂಡ್ಲಿಂಗ್ ಬಂದು ತುಂಬ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಸ್ಟೆಬಿಲಿಟಿ ಕೂಡ ಚೆನ್ನಾಗಿದೆ ತುಂಬ. ಟಯರ್ಸ್ ಈ ಗಾಡೀಲಿ ನನಗೇನು ಇಷ್ಟ ಆಯಿತು ಅಂದರೆ ಟಯರ್ಸ್ ಇಷ್ಟ ಆಯಿತು. ನಿಮಗೆ ನಾನು RR310 ರಿವ್ಯೂ ಮಾಡಬೇಕಾದ್ರೆ ಕೂಡ ಹೇಳಿರ್ತೀನಿ ಟಯರ್ಸ್ ಅಷ್ಟು ಗ್ರಿಪ್ಪು ಕೊಡ್ತಿಲ್ಲ ಅಂತ. ಬಟ್ ಈ ಬೈಕಲ್ಲಿ ಆ ಟಯರ್ಸ್ ಬಂದು ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ. ಮಿರರ್ ನೋಡಂಗಿದ್ರೆ ಮಿರರ್ ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ಐ ಡೋಂಟ್ ಥಿಂಕ್ ಮಿರರ್ ಇಸ್ ಗುಡ್ ಎನಫ್. ನಿಮ್ಗೆ ಆಲ್ರೆಡಿ ಲೂಸ್ ಆಗೋಯ್ತು. ಇದು ಟೈಟ್ ಮಾಡ್ಕೋಬೋದು, ಇಲ್ಲ ಬಿಚ್ ಹಾಕ್ಬಿಡ್ಬೋದು, ಎನಿಥಿಂಗ್ ಯು ವಿಶ್ ಫಾರ್. ಕ್ವಿಕ್ ಶಿಫ್ಟರ್ ಮಾತ್ರ ತುಂಬ ಸಾಕಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದು ಗೈಸ್. ಸೊ ಧನಚರಣ್ TVS ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಬೈಕ್ ಕೊಟ್ಟಿದ್ದಕ್ಕೆ. ಶಾರ್ಟ್ ನೋಟಿಸಲ್ಲಿ ಬೈಕ್ ಕೊಟ್ಟರವರು. ಸೊ RR310 ಕಂಪೇರ್ ಮಾಡಿಕೊಂಡ್ರೆ ಆಕ್ಸಿಲೇಟರ್ ಕೊಡಬೇಕಾದ್ರೆ ನಿಮಗೆ ವೈಬ್ರೇಷನ್ನೇ ಕೇಳಿಸೋದು. ಸೊ ಇನ್ನೊಂದು ಟೆಸ್ಟ್ ಮಾಡಬೇಕು, ವಿಚ್ ಈಸ್ ಕ್ರೂಸ್ ಕಂಟ್ರೋಲ್. ಸೊ ಏನು ಮಾಡಬೇಕು ಕ್ರೂಸ್ ಕಂಟ್ರೋಲ್ಗೆ? ನನಗೆ ಒಂದು ಥಿಂಗ್ ಕಂಪ್ಯಾರಿಟಿವ್ಲಿ KTM ಇಂದ ಏನು ಇಷ್ಟ ಆಗಿದೆ ಈ RR310 ಅಂದರೆ ದ ಲೋ ಆ್ಯಂಡ್ ಪುಲ್. ಇದು ಒಂದು ಚೆನ್ನಾಗಿದೆ. ಆ್ಯಂಡ್ ನೋಡಿ ಇವಾಗ ನಾನು ಆಕ್ಸಿಲೇಟರ್ ಕೊಡ್ತಿಲ್ಲ, 4th ಗೇರಲ್ಲಿ ಗಾಡಿನೇ ಪುಲ್ ಮಾಡ್ತಿದೆ. ಸೊ ಇದು ಅವ್ರದ್ದು ಏನೋ ಟೆಕ್ನಾಲಜಿ ಇದೆ. ಸೊ ಆ ಟೆಕ್ನಾಲಜಿ ಅನ್ನೋದು ತುಂಬ ಯೂಸ್ಫುಲ್ ಈ ಗಾಡೀಸಲ್ಲಿ. ಸುಮ್ಮನೆ ಇವಾಗ ನಾನು ಟ್ರಾಟಲ್ ಕೊಡ್ದೇ ಓಡಿಸ್ತೀನಿ ನೋಡಿ, ಜಸ್ಟ್ ಗೇರ್ ಚೇಂಜ್ ಮಾಡ್ತೀನಿ. ಸೊ 4th ಗೇರ್ 20 ಇಸ್ ಓಕೆ, ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ 4th ಗೇರ್ 20ಅಲ್ಲಿ ನನ್ನ ಬೈಕ್ ಕೂಡ ಎಳಿಯಲ್ಲ ಆ್ಯಸ್ ಬೀಯಿಂಗ್ 150cc. ಸೊ ಈ ಮಿರರ್ ಕ್ವಾಲಿಟಿ ಅನ್ನೋದು ಡೌಟ್ಫುಲ್, ಏನಕ್ಕಂದರೆ ಒಂದು ಸ್ವಲ್ಪ ಲೂಸ್ ಇದೆ. ಮತ್ತು ಸ್ಪೋರ್ಟ್ ಮಾಡಲ್ ಅನ್ಲಾಕ್ ಆಗದೆ ಇರೋದು ರೀಸನ್ ಏನು ಅಂದರೆ ಐ ಥಿಂಕ್ ಇಟ್ ಈಸ್ ಬಿಕಾಸ್ ಆಫ್ ಗಾಡಿ ಇನ್ನೂ ಕರೆಕ್ಟಾಗಿ ಸರ್ವಿಸ್ ಆಗಿರಲ್ಲ. ಸೊ ಅದೊಂದು ಚೆಕ್ ಮಾಡ್ಕೋಬೇಕು. ಅದರ್ ದ್ಯಾನ್ ದಟ್ ಗಾಡಿ ಮಾತ್ರ ಸಾಲಿಡ್ ಬಿಲ್ಡ್ ಇದೆ. RR310 ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ವೆಲ್ ಬಿಲ್ಟ್. ಏನಕ್ಕಂದರೆ ನನಗೆ ಬೈಕ್ ಓಡಿಸ್ಬೇಕಾದ್ರೆ ಯಾವುದೇ ವೈಬ್ರೇಷನ್ ಫೀಲ್ ಆಗ್ತಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ಇಂಜಿನ್ ಏನಿದೆಯೋ ಸೌಂಡ್ ಇದು ಬರ್ತಿದೆಯಲ್ವಾ, ಇಂಟೇಕ್ ಗ್ರೌಲ್ ಬಂದು ತುಂಬ ಚೆನ್ನಾಗಿದೆ ಗಾಡಿ. ಸೊ ಎಕ್ಸಾಸ್ಟ್ ಸೌಂಡ್ ಕೂಡ ಅಷ್ಟೆ.
ಸೊ ಆ ಇಂಟೇಕ್ ಗ್ರೌಲು ಮತ್ತು ಆ ಎಕ್ಸಾಸ್ಟ್ ಆ ಎಂಡ್ ಕ್ಯಾನಲ್ ಬಂದು ಸೊ ಆ ಏರ್ ಬಂದು ಹಿಟ್ಟಾಗುತ್ತಲ್ಲ ಆ ಸೌಂಡ್ ನಿಮಗೆ ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೊ ವೆರಿ ಗುಡ್ ಬೈಕ್. ಆ್ಯಂಡ್ ಈ ಬೈಕ್ ಯಾರಿಗೆ ಅಂತ ಫೋಕಸ್ ಮಾಡ್ತಿರೋರಿಗೆ ಅಲ್ಸೆ ಯಾರಿಗೆ ಬೈಕು ಅಂತ. ಸೊ ಮನೇಲಿ KTM ತೊಗೊಳಕ್ಕೆ ಒಪ್ಕೊಳ್ಳಲ್ಲ. ಆ್ಯಂಡ್ ಒನ್ ಮೋರ್ ಸೆಟ್ ಆಫ್ ಪೀಪಲ್ ಇಸ್ KTM ಬಂದು ಟೂ ಮಚ್ ಪವರ್, ಮೈಲೇಜ್ ಅಷ್ಟು ಸೆಂಟ್ರಿಕ್ ಇರಲ್ಲ. ಆ್ಯಂಡ್ ದೇ ಡೋಂಟ್ ವಾಂಟ್ ಟಿಪಿಕಲಿ KTM. ಸೊ ಆ ಥರ ಅವ್ರಿಗೆ ಇಲ್ಲಾಂದರೆ ನನಗೆ ಫ್ಯೂಚರ್ಸ್ ಜಾಸ್ತಿ ಇರಬೇಕು ಗಾಡೀಲಿ, ನನಗೆ ಲುಕ್ಸ್ ಬಂದು ಕೆಲವ್ರಿಗೆ RR310 ಇಷ್ಟ ಆಗುತ್ತೆ ಓವರ್ ಡ್ಯೂಕ್ 390. ಲುಕ್ಸ್ ಬಂದು ಪರ್ಸ್ನಲ್ ಚಾಯ್ಸು. ಸೊ ಅಂಥವ್ರಿಗೆ ಈ ಬೈಕ್ ತುಂಬ ಮೇಯ್ನಾಗಿ ಅಟ್ರ್ಯಾಕ್ಟ್ ಆಗುತ್ತೆ. ಯಾರಿಗೆ 390 ಬೇಡವೋ ಅವ್ರಿಗೆ ಈ ಬೈಕ್ ಅಟ್ರ್ಯಾಕ್ಟ್ ಆಗೋದು. ಬಟ್ ಒನ್ಸ್ ನೀವು 390 ಓಡಿಸಿದ್ರೆ 390 ಬಿಟ್ಟು ಬೇರೆ ಗಾಡಿ ಇಷ್ಟ ಆಗೋಲ್ಲ. ಬಟ್ TVS ಕಡೆಯಿಂದ ಏನು RR310 ಕೊಟ್ಟಿದ್ದಾರೋ, ಎಸ್ಪೆಷಲಿ ದಿಸ್ BMW ಇಂಜಿನಿಯರ್ಡ್ ಇಂಜನ್ ಬಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ರಾಟಲ್ ಕ್ಯಾಲಿಬ್ರೇಷನ್ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಈ ಗಾಡೀಲಿ. ಸೊ RR310 ಅದೊಂದು ಸ್ವಲ್ಪ ಕ್ರ್ಯಾಪಿ ಥ್ರಾಟ್ಲ್ ಅದು. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಕ್ಯಾಲಿಬ್ರೇಷನ್ ಮಾಡಿದ್ದಾರೆ. ಆ್ಯಂಡ್ ಕ್ಲಚ್ ಕೂಡ ನಿಮಗೆ ತುಂಬ ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಏನು ರೈಡಿಂಗ್ ಟ್ರಯಾಂಗಲ್ ಇದೆಯೋ, ನನಗೆ ವ್ರಿಸ್ಟ್ ಆಗಲಿ ನನ್ನ ಫುಟ್ಸ್ ಆ್ಯಂಕಲ್ ಆಗಲಿ ನನಗೇನು ಪೇಯ್ನ್ ಬರ್ತಿಲ್ಲ. ಸೊ ಓನ್ಲಿ ಥಿಂಗ್ ದಟ್ ಕುಡ್ ಹ್ಯಾವ್ ಬೀನ್ ಇಂಪ್ರೂವ್ಡ್ ಇಸ್ ಸೀಟ್ ಇನ್ನೊಂದು ಸ್ವಲ್ಪ ಸಾಫ್ಟ್ ಕೊಟ್ಟಿರ್ಬೋದು. ಆ್ಯಂಡ್ ದಟ್ ಈಸ್ ನಾಟ್ ಎ ಬಿಗ್ ಪ್ರಾಬ್ಲಮ್, ಏನಕ್ಕೆ ನೀವು ಸೀಟ್ ಆಫ್ಟರ್ ಮಾರ್ಕೆಟ್ ಕೂಡ ಹಾಕ್ಸ್ಕೋಬೋದು. ವಾಟ್ ಕೈಂಡ್ ಆಫ್ ಕಲರ್ ಇಸ್ ದಿಸ್? ಚೆನ್ನಾಗಿದೆ ಅಲ್ಲ, ಒಂಥರ ಸೀ ಬ್ಲೂ. ಸೊ ಗಾಡಿ ಹೀಟ್ ಕೂಡ ಅಷ್ಟೊಂದು ಹೊಡಿತಿಲ್ಲ ಕಂಪ್ಯಾರಿಟಿವ್ಲಿ ಹೇಳಬೇಕಂದ್ರೆ. ನಿಮಗೆ ಸ್ಟೀಲ್ ಬ್ರೆಡೆಡ್ ಲೈನ್ಸ್ ಬ್ರೇಕ್ ಇದೆಲ್ಲ ಬರುತ್ತೆ. ಸೊ ದಟ್ಸ್ ಅಡ್ವಾಂಟೇಜಸ್. ಆ್ಯಂಡ್ ನಿಮಗೆ ಈ ಥರ ಸ್ಪಿರಿಟೆಡ್ ಡ್ರೈವಿಂಗ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಾಗಿ ನಿಮ್ಗೆ ಆ ಸ್ಟೀಲ್ ಬ್ರೆಡೆಡ್ ಲೈನ್ಸ್ ಎಲ್ಲ ಇರಬೇಕು. ಆ್ಯಂಡ್ ಈ ರಿವರ್ಸ್ ಇಂಕ್ಲೈನ್ಡ್ ಇಂಜನ್ ಬಂದು ನಿಮಗೆ RR310 ಒಂದು ಸ್ವಲ್ಪ ಜಾಸ್ತಿ ವೈಬ್ರೇಷನ್, ಏನಕ್ಕಂದರೆ ಫೇರಿಂಗ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ವೈಬ್ರೇಷನ್ ಇದೆ ಅಂತ ಫೀಲ್ ಆಗುತ್ತೆ. ಬಟ್ ಈ ಬೈಕಲ್ಲಿ ನನಗೆ ಅಷ್ಟೇನು ವೈಬ್ರೇಷನ್ ಇಲ್ಲ. ಇದೆಲ್ಲ ಬಾಡಿ ಬಂದು ತುಂಬ ವೆಲ್ ಬಿಲ್ಟ್ ಅನಿಸುತ್ತೆ. ಆ್ಯಂಡ್ ನಿಮಗೆ ಹ್ಯಾಂಡ್ಲಿಂಗ್ ಕೂಡ ಇಟ್ಸ್ ಆ್ಯಸ್ ಗುಡ್ ಆಸ್ RR310. ಸೊ ಕಾರ್ನರಲ್ಲಿ ಥ್ರೋ ಮಾಡ್ಬೇಕಾದ್ರೆ ನಾರ್ಮಲಾಗಿ ಏನಾಗುತ್ತೆ ಅಂದರೆ, ನಿಮಗೆ ಸ್ಪೋರ್ಟ್ಸ್ ಬೈಕ್ ವರ್ಸಸ್ ನೇಕೆಡ್ ಬೈಕ್ಸು ಒಂದು ಸರ್ಟೈನ್ ಅಮೌಂಟ್ ಆಫ್ ಲೀನ್ ಆ್ಯಂಗಲಲ್ಲಿ ನೀವು ಒಂದು ಹೈ ಸ್ಪೀಡಲ್ಲಿ ಇರಬೇಕಾದ್ರೆ ಈ ಥರ ಹಿಂಗೆ ರೇರ್ ವೀಲ್ ಬಂದು ಕಟ್ಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಫೀಲ್ ನನಗೇನು ಈ ಗಾಡಿ ಕೊಟ್ಟಿಲ್ಲ. ಸೊ ದಟ್ ನಿಮಗೆ ಅದು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂದರೆ, ಟೈರ್ಸ್ ಚೆನ್ನಾಗಿರಬೇಕು ನಿಮ್ಮ ಗಾಡೀಲಿ. ಅದಾದಮೇಲೆ ಚಾಸಿ ಬಂದು ವೆಲ್ ಸಪೋರ್ಟ್ ಆಗಿರಬೇಕು. ಮತ್ತು ಸಸ್ಪೆನ್ಷನ್ ಏನು ಸೆಟ್ಟಿಂಗ್ಸ್ ಇರುತ್ತೋ ಅದು ತುಂಬ ಚೆನ್ನಾಗಿ ಫ್ಯಾಕ್ಟ್ರಿಯಿಂದನೇ ಕೊಡಬೇಕು. ಸೊ ಇದೆಲ್ಲ ಕರೆಕ್ಟಾಗಿದ್ರೇ ನಿಮ್ಗೆ ಫೀಲ್ ಎಲ್ಲ ಚೆನ್ನಾಗಿರೋದಕ್ಕೆ ಆಗೋದು. ಆ್ಯಂಡ್ ನೀವು ಸಡನ್ನಾಗಿ ಫುಲ್ ಥ್ರಾಟ್ಲ್ ಏನಾದರೂ ಓಪನ್ ಮಾಡ್ತೀರಾ ಅಂದರೆ ನಿಮಗೆ ಸೀಟ್ನ ಪುಷ್ ಮಾಡೋ ಫೀಲ್ ಕೂಡ ಕೊಡುತ್ತೆ ಗಾಡಿ. ಸೊ ಆಮೇಲೆ ಈ ಗಾಡೀಲಿ ಇನ್ನೊಂದು ಹೇಳೋಕ್ಕೆ ಮರೆತೆ, ನಿಮಗೆ ಡ್ಯೂಕ್ 390 ಬೈಕ್ಸಲ್ಲಿ ಬಂದು, ಬಿಕಾಸ್ ನಾನು ಏನಕ್ಕೆ ಡ್ಯೂಕ್ 390ನ ಈ ಬೈಕ್ ಜೊತೆ ಅಷ್ಟು ಕಂಪೇರ್ ಮಾಡ್ತಿದ್ದೀನಿ ಅಂದರೆ, 310 ಅಪಾಚಿ RTR 310ಗೆ ಡೈರೆಕ್ಟ್ ಡ್ರೈವಲ್ಲಿ ಡ್ಯೂಕ್ 390. ಸೊ ಆ ಬೈಕ್ ಜೊತೆ ಈ ಬೈಕ್ ಏನಕ್ಕೆ ನೀವು ಚಾಯ್ಸ್ ಮಾಡಬೇಕಂತ ಆಪ್ಷನ್ ಇರುತ್ತಲ್ವ. ಸೊ ನಿಮ್ಗೆ ಟೆಕ್ನಾಲಜಿ ಏನು ಕೊಟ್ಟಿದ್ದಾರೋ ಅದು ತುಂಬ ಚೆನ್ನಾಗಿದೆ ಡ್ಯೂಕ್ 390 ಕಂಪೇರ್ ಮಾಡಿಕೊಂಡ್ರೆ. ಮತ್ತು ನಿಮಗೆ ಹೀಟ್ ಬಂದು ತುಂಬ ಕಮ್ಮಿ. ಸೊ ಆ ಥರ ನಿಮ್ಗೆ ಅಷ್ಟೊಂದು ಫ್ಯೂಚರ್ಸ್ ಕೊಡಬೇಕಾದ್ರೆ ಪೀಪಲ್ ಕ್ಯಾನ್ ಕನ್ಸಿಡರ್ ಬೈಯಿಂಗ್ ದಿಸ್ ಆಲ್ಸೋ ಕಂಪೇರ್ ಟು 390. ಸೊ ಲುಕ್ಸು ಕೂಡ ನೋಡ್ಬೋದು ನಿಮ್ಗೆ ಆ ಮಿರರಲ್ಲಿ ಒಂದು ಸೂಪರ್ ಬೈಕ್ Z900 ಆಬ್ಸಲ್ಯೂಟ್ ಫೀಲ್ ಕೊಡುತ್ತಿದ್ದು. ಸೊ ಅದು ಚೆನ್ನಾಗಿದೆ ಅಂತ ಹೇಳ್ಬೋದು.
ಸೊ ಲುಕ್ಸ್ ಕೂಡ ನೋಡ್ಬೋದು ನೀವು. ಇಲ್ಲಿ ಬಂದು RTR 310 ಅಂತ ನಿಮಗೆ ಸೆಂಟ್ರಲ್ಲಿ ಬೊಟ್ಟಿಟ್ಟಿರೋ ಥರ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಆಯಿಲ್ ಫಿಲ್ಟ್ರೆಲ್ಲ ಇದರಲ್ಲಿ ಡಿಫ್ರೆಂಟಾಗಿ ಬರುತ್ತೆ. ಸೊ ಡೈರೆಕ್ಟ್ ಆಯಿಲ್ ಫಿಲ್ಟ್ರ್ ಬಿಚ್ಚಿ ಆಯಿಲ್ ಫಿಲ್ಟ್ರ್ ಹಾಕೋ ಥರ ಎಲ್ಲ ಬರುತ್ತೆ. ಹಾರನ್ನೆಲ್ಲ ಓಕೆ. ಇಲ್ಲಿ ನಿಮಗೆ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ನಿಮಗೆ ಟೈರ್ಸ್ ನೋಡಿದ್ರೆ ತುಂಬ ಚೆನ್ನಾಗಿ ಗ್ರಿಪ್ ಕೊಡ್ತಿದೆ. ಆ್ಯಂಡ್ ಚಾಸಿ ಇಸ್ ಫೆಂಟಾಸ್ಟಿಕ್. ಚಾಸಿ ಮತ್ತು ನಿಮಗೆ ಕ್ವಿಕ್ ಶಿಫ್ಟರು, ಇಂಜನ್ನು ಅದೆಲ್ಲ ತುಂಬ ಸಖತ್ತಾಗಿ ವರ್ಕ್ ಆಗ್ತಿದೆ. ಇನ್ ಸೀಮಲ್ಲಿದೆ ಎಲ್ಲ. ಸೊ ಏನು ಇದು ಪರ್ಟಿಕ್ಯುಲರ್ಗೆ ತೊಗೊಂಬಂದು ಇದು ಬೇಕು ಫ್ಯೂಚರು ಅಂತ ಥರ ಇಟ್ಟಿರೋ ಥರ ಏನಿಲ್ಲ. ಇದೊಂದು ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತಲ್ಲ, ಈ ಮಿರರು ಈ ಥರದೆಲ್ಲ ಇಟ್ಸ್ ಇಗ್ನೋರಬಲ್. ಬಟ್ ನಿಮಗಿದು ಟೈಲ್ ಏನಾದರೂ ಬಿಚ್ಚಿಬಿಡ್ತೀರಾ ಅಂದರೆ ನಿಮಗೆ ಇಂಡಿಕೇಟರ್ಸು ಮತ್ತು ನಂಬರ್ ಪ್ಲೇಟ್ ಎಗರೋಗುತ್ತೆ. ಸೊ ಅದು ನೋಡ್ಕೋಬೇಕು ನೀವು. ಆ್ಯಂಡ್ ಸೌಂಡ್ ತುಂಬ ಚೆನ್ನಾಗಿದೆ ಗಾಡಿದು. ನಿಮಗೆ ಹೆಡ್ಡು ಕೂಡ ನೋಡಿದ್ರೆ ಇಂಜನ್ ಹೆಡ್ಡು ನಿಮ್ಗೆ ರೆಡ್ ಕಲರಲ್ಲಿ ಫಿನಿಶ್ ಮಾಡಿರ್ತಾರೆ. ಅಫ್ಕೋರ್ಸ್ ದಿಸ್ ಇಸ್ ಅ 4 ವಾಲ್ವ್ ಆ್ಯಂಡ್ DOC ಸೆಟಪಲ್ಲಿ ಬರುತ್ತೆ ಇಂಜನ್ ಇದು. ನಿಮಗೆ ಸ್ಲಿಪ್ಪರ್ನ ಅಸಿಸ್ಟ್ ಕ್ಲಚ್ ಕೂಡ ತುಂಬ ಸಪೋರ್ಟಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ನಿಮ್ಗೆ ಕ್ವಿಕ್ ಶಿಫ್ಟರಲ್ಲಿ ನೀವು ಅಗ್ರೆಸಿವಾಗಿ ಡೌನ್ ಶಿಫ್ಟ್ ಮಾಡ್ತೀರಾ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ ನಿಮಗೆ. ಸೊ ಇದುವರೆಗೂ ಒಂದು ಫಾಲ್ಸ್ ಶಿಫ್ಟ್ ಆಗಿಲ್ಲ, ಏನೂ ಆಗಿಲ್ಲ. ಅಷ್ಟು ಚೆನ್ನಾಗಿ ಗಾಡಿ ಬಂದು ನಿಮಗೆ ಸೆಟ್ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಇದೆ. ಸೊ ಅರೌಂಡ್ ನೀವು ಒಂದು 30 ಕಿಲೋಮೀಟರ್ ಮೈಲೇಜ್ ತೊಗೊಂಡ್ರೆ ಕೂಡ 300 cc ಈಸಿಯಾಗಿ ನಿಮಗೆ 400 ಇಲ್ಲ 350 ಕಿಲೋಮೀಟರ್ ರೇಂಜ್ ಅನ್ನೋದು ನಿಮ್ಗೆ ಫುಲ್ ಟ್ಯಾಂಕಲ್ಲಿ ಬಂದುಬಿಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಸ್ ಅನ್ BS6 ಬೈಕ್ ಆಗಿರೋದ್ರಿಂದ ನಿಮಗೆ E20 ಸಪೋರ್ಟ್ ಕೂಡ ಇರುತ್ತೆ. ನಿಮಗೆ ಪ್ಲಾಸ್ಟಿಕ್ ಕ್ವಾಲಿಟೀಸ್ ನೋಡ್ಬೋದು. ನಿಮ್ಗೆ ಚೀಪಾಗಿ ಎಲ್ಲೂ ಫೀಲ್ ಆಗೋಲ್ಲ RR 310 ಕಂಪೇರ್ ಮಾಡಿದ್ರೆ. ಸೊ ನಿಮಗೆ ಯಾವುದೇ ರ್ಯಾಟ್ಲಿಂಗ್ ನಾಯ್ಸ್ ಬರ್ತಿಲ್ಲ ಗಾಡೀಲಿ. ಆ್ಯಂಡ್ ಅಬೌವ್ ದಟ್ ನಿಮಗೆ ಗಾಡಿ ಲುಕ್ಕು ಆ್ಯಂಡ್ ಪೇಂಟ್ ಫಿನಿಶ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟು ದೂರ ಓಡಿಸಿ ಇಷ್ಟು ಡ್ರೈವಿಂಗ್ ನೋಡಿರ್ತೀರ, ಒಂದು ಸ್ವಲ್ಪ ಅಗ್ರೆಸಿವ್ ಇರುತ್ತೆ. ಸೊ ಅದಕ್ಕೂ ನಿಮಗೆ ಹೀಟ್ ಅನ್ನೋದು ನನಗೇನು ಅಷ್ಟು ಫೀಲ್ ಆಗ್ತಿರಲಿಲ್ಲ. ಆವ್ರೇಜ್ ಏನು ಒಂದು ಬೈಕ್ ಎಷ್ಟು ಹೀಟ್ ಇರುತ್ತೋ ಅಷ್ಟೇ ಹೀಟ್ ಕೂಡ ಇದು ನಿಮ್ಮ ಮೇಲೆ ಇದು ಮಾಡ್ತಿದೆ. ಆ್ಯಂಡ್ ನಿಮಗೆ ಚಾಸಿ ಬಂದು ವೈಟ್ ಕಲರ್ ಪೇಂಟು, ಈ ಗೋಲ್ಡ್ ಫೋರ್ಕ್ಸು ಮತ್ತು ಯೆಲ್ಲೋ ಕಲರು, ಈ ಕಲರ್ ಸ್ಕೀಮ್ ಏನಿದೆಯೋ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ 2 ಕಲರ್ ಸ್ಕೀಮ್ ಬರುತ್ತೆ. ಆ್ಯಂಡ್ ಈ ಬೈಕ್ ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 3,50,000 ಇದೆ. 3,50,000 to 55,000 ಈ ಬೈಕ್ ರೇಂಜ್ ಅನ್ನೋದು ಬರುತ್ತೆ. So this is Apache RTR 310 for you guys. See you in the next one. Bye. ಸೊ ಗಾಡಿ ಏನು ಹೇಳ್ತಿದೆ ಅಂದರೆ ಟಾಪ್ ಸ್ಪೀಡ್ ಬಂದು ನಾನು 138 ಹೋಗಿದ್ದೀನಿ. 0 to 60 ಬಂದು 5.82 seconds. ಸೊ ಬೈಕೆ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡ್ಕೊಬಿಟ್ಟಿದೆ ಅನಿಸುತ್ತೆ. ಸೊ ಗುಡ್.